ಈ ಒಂದು ರೈತರಿಗೆ ಮನವಿ ಏನಪ್ಪಾ ಅಂದ್ರೆ ಈ ರೀತಿ ಎಲ್ಲರೂ ಮಾಡ್ಕೊಂತ ಹೋಗ್ಲಿ, ಅವ್ರ ಕೈಗೆ ಎಷ್ಟಾಗುತ್ತೆ ಅದು ಮಣ್ಣರೇ ಒಂದು ಮಾಡಲಿ. ಇದು ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ. ಈಗ ತಾಂಡು ಅದು ವಯಸ್ಸಾತು ಅಂದ್ಕೂಳೆ ಕಡುಗ್ರಿಗೆ ಕೊಡೋದೇ ಒಂದು ಮುಖ್ಯ ಅಲ್ಲ. ನೋಡು, ಅದು ಮನುಷ್ಯಗೆ ಹೆಚ್ಚಾದ್ನೇ 6-15 ಇವತ್ತು ಮಾಡ್ತಾ ಇದ್ದಾರೆ ಹುಡುಗರು. ಅದಕ್ಕೆ ನಾವೆಷ್ಟು ಋಣಿ ಆದ್ರೂ ಬಗೆಯಲ್ಲ. ಅಜ್ಜಂಪುರದ ಗಾಡಿ ರೇಸಲ್ಲಿ ಒಂದು ಅಗಡ ಆಗಿ ಒಬ್ಬ ಸಾವಾದ. ಸೊ ಕ್ರೀಡೆ ಅಂದ್ರೆ ಸಾವಾಗಿದೆ. ಅಲ್ಲಿಂದ 3-4 ವರ್ಷದಿಂದ ಇವತ್ತು ಗಾಡಿ ರೇಸ್ ಅಜ್ಜಂಪುರ ನಿಂತಿದೆ. ಮುಂದಿನ ದಿನಗಳಲ್ಲಿ ಸುಸಜ್ಜಿತ ವ್ಯವಸ್ಥೆ ಮಾಡ್ಕೊಂಡು ಮತ್ತೆ ಗಾಡಿ ರೇಸ್ ನೈಋತ್ಯ ನೆನಪಿನೋತ್ಸವ ಮತ್ತೆ ನಡೆಸಬೇಕು. ಇವತ್ತು ಬಸ್ ಅಪಘಾತ 5 ಬದಲ್ಲಿ 20 ಜನ ಸಾಯಲಿಲ್ವಾ? ವಿಭಾಗನ ಅಪಘಾತದಲ್ಲಿ 30 ಜನ ಸತ್ತೋದ್ರು. ಅಪಘಾತಗಳು ಸಹಜ ಆಗದಿದ್ದು ಅದೇ ವ್ಯವಸ್ಥೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಐರಾವತ ನೆನಪಿಗೋಸ್ಕರ ಇಟ್ಕೊಂಡು ಮತ್ತೆ ಗಾಡಿ ರೇಸ್ನ ಸುವ್ಯವಸ್ಥೆವಾಗಿ ಮಾಡ್ಕೊಂಡು ಮತ್ತೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರಿಕೆಟ್ ಶ್ರೀಮಂತ ಕ್ರೀಡೆ. ಇವತ್ತು ಅಲ್ಲಿ ಸಹ ಫ್ರಾಂಚೈಸಿ ನಡೆಸಿದರೆ 30-15 ಲಕ್ಷದ 20 ಲಕ್ಷ ಕಾರ್ ಇರ್ತಾರೆ. ಇವತ್ತು ನೆನ್ನೆ ಮುಂಬೈ ನಡೆದ ರೇಸಲ್ಲಿ 50 ಲಕ್ಷದ ಫಾರ್ಚೂನರ್ ಕಾರ್ಸ್ ಇಟ್ಟಿದ್ದಾರೆ. ಇದೆಲ್ಲ ಸಹ ರೈತರ ಗತ್ತು, ಇದೆಲ್ಲ ಸಹ ರೈತರ ತಾಕತ್ತು. ಸ್ನೇಹಿತರೆ ನೋಡಿ, ಐರಾವತ ಎತ್ತು ವಿಧಿವಶವಾಗಿ ಇವತ್ತಿಗೆ 9 ದಿನ ಕಳೀತು ಸ್ನೇಹಿತರೆ. ನೋಡಿ, 9 ದಿನ ಕಳೆದ್ರೂ ಕೂಡ ಅದರ ಒಂದು ನೆನಪುಗಳು ಮಾತ್ರ ಯಾವತ್ತೂ ಶಾಶ್ವತವಾಗಿ ನಮ್ಮ ಮನಸ್ಸಲ್ಲಿ ಬೇರೂರಿದ್ದಾವೆ ಸ್ನೇಹಿತರೆ. ಅಜ್ಜಂಪುರದ ಜನತೆ ಐರಾವತ ಅಂದರೆ ನಮ್ಮ ಊರಿನ ಬಸವ ಅನ್ನೋ ಒಂದು ರೀತಿ ಅದನ್ನು ಪೂಜನೀಯವಾಗಿ ನೋಡ್ತಿದ್ದಾರೆ ಸ್ನೇಹಿತರೆ. ನೋಡಿ, ಐರಾವತ ಹೆಚ್ಚಿನ ಒಂದು ಪೂಜೆ ಸಲ್ಲಿಸುವ ಮೂಲಕ ಇವತ್ತು ಅಜ್ಜಂಪುರದ ಕಿರಳಮ್ಮನ ಗುಡಿ ದೇವಸ್ಥಾನದ ಒಂದು ಶಾಲೆಯಿಂದ ಸ್ನೇಹಿತರೆ 100 ಜನ ವಿದ್ಯಾರ್ಥಿಗಳು ಬಂದು ಈ ಎತ್ತಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಿದ್ದಾರೆ ಸ್ನೇಹಿತರೆ. ಆ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಗೂ ಗೊತ್ತು ಐರಾವತ ಎತ್ತು ಏನು ಅಂತ. ನಮ್ಮೂರ ಎತ್ತು, ನಮ್ಮೂರಿನ ಬಸವ ಅಂತೇಳಿ ಹೆಮ್ಮೆಯಿಂದ ಮಾತಾಡ್ತಿದ್ರು ಸ್ನೇಹಿತರೆ. ನೋಡಿ, ಇವತ್ತು ವಿಶೇಷವಾಗಿ ಅದರ ಆರಾಧನೆ ಮಾಡ್ತಾ ಇದ್ದಾರೆ. ಅದರ ಆರಾಧನೆಗೆ ಸಾವಿರಾರು ಜನ ಅಭಿಮಾನಿಗಳು, ಊರಿನ ಗ್ರಾಮಸ್ಥರು, ಹೆಣ್ಣು ಮಕ್ಕಳು ಕೂಡ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಒಂದು ಮದುವೆ ಸಮಾರಂಭಕ್ಕೆ ಮಾಡುವಂಥ ಅದ್ದೂರಿಯಾದ ಒಂದು ಊಟದ ಒಂದು ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ಲಾಡು, ಪಾಯಸ, ಅನ್ನ, ಪಲ್ಯ, ಕೋಸಂಬರಿ. ನೋಡಿ, ಈ ರೀತಿಯಾದ ಒಂದು ಊಟ ಇವತ್ತು ಒಬ್ಬ ಮನುಷ್ಯನಿಗೆ ಸಲ್ಲಿಸಲಾಗದಂತಹ ಒಂದು ಕಾರ್ಯಕ್ರಮವನ್ನು, ಸಮರ್ಪಣೆಯನ್ನು ಇವತ್ತು ಒಂದು ಬಸವಗೆ ಐರಾವತ, ಕರ್ನಾಟಕ ಚಾಂಪಿಯನ್ ಐರಾವತಗೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ. ಅಂತ ಒಂದು ಪೂಜೆ ನಡೀತಿದೆ. ಬನ್ನಿ, ಅದರ ಪಾಲನೆ ಪೋಷಣೆ ಮಾಡ್ತಾ ಇರೋಂಥ ಅಜ್ಜಂಪುರದ ತಿಪ್ಪೇಶ್ ಆಗಿರ್ಬೋದು ಮತ್ತು ನಮ್ಮ ರಾಜಣ್ಣನವರಾಗಿರ್ಬೋದು, ಇವರು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತಿನ ಒಂದು ಕಾರ್ಯಕ್ರಮ ತುಂಬ ದುಃಖಕರವಾದ ಕಾರ್ಯಕ್ರಮವೂ ಹೌದು, ಒಂದು ಪೂಜನೀಯ ಕಾರ್ಯಕ್ರಮವೂ ಹೌದು. ಸರ್, ಇಷ್ಟು 9ನೇ ದಿನಕ್ಕೆ ಅತ್ಯಂತ ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಾ. ಅಂದರೆ ಈ ಹಿಂದೆ ಅನೇಕ ಎತ್ತುಗಳಿಗೆ ಮಾಡಿದರೆ ಇಲ್ಲ ಅಂತ ನಮಗೆ ಗೊತ್ತಿಲ್ಲ, ಆದರೆ ನಾವು ನಮ್ಮ ಕಣ್ಣಾರೆ ನೋಡ್ತಾ ಇರೋದು ಇಷ್ಟು ದೊಡ್ಡ ಕಾರ್ಯಕ್ರಮ. ಅಂದರೆ ಒಂದು ಎತ್ತಿನ ಒಂದು ಸ್ಮರಣೆಯನ್ನು ಈ ರೀತಿ ಮಾಡ್ತಾ ಇರೋದು ಒಂದು ತುಂಬ ಖುಷಿ ವಿಷಯ. ಕರ್ನಾಟಕದ ಜನತೆಗಳು ಇದನ್ನು ನೋಡಿ ತುಂಬ ಖುಷಿ ಪಡಲೇಬೇಕು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ. ಇಷ್ಟೊಂದು ಜನ ಬಂದಿದ್ದಾರೆ, ನಮಗೂ ಭಾರಿ ಖುಷಿ ಆಯಿತು. ಇಷ್ಟೊಂದು ಜನನೆಲ್ಲ ನೋಡಿ, ಇಷ್ಟೊಂದು ನಾವು ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಇದೇ ಫಸ್ಟು ಎತ್ತಿನ ಆರಾಧನೆ ಅಂತಕ್ಕಂಥ ಮಾಡಿದ್ದು. ಇದೇ ಫಸ್ಟು ನಾವು ನೋಡಿದ್ದು. ಮೈಸೂರು ಡಿಸ್ಟಿಕಲ್ಲಿ ಮಾಡಿದ್ದಾರೆ, ಒಟ್ಟು ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಇದೇ ಫಸ್ಟು ಎತ್ತಿನ ಭಾರಿ ಅದ್ದೂರಿಯಾಗಿ ಮಾಡಿದ್ದು ಅಂದ್ರೆ ನಾವೇನೇ ಇವಾಗ. ಹಂಗಾಗಿ ನಮಗೆ ಇಷ್ಟೊಂದು ಜನ ನೋಡಿ ಭಾರಿ ಖುಷಿ ಆಯಿತು. ಸ್ಕೂಲ್ ಮಕ್ಕಳೆಲ್ಲ ಬಂದು ಊಟ ಮಾಡಿದ್ರು. ಅದು ಎಲ್ಲರೂ ಐರಾವತ ಅಂತ ಸಣ್ಣ ಮಕ್ಕಳೆಲ್ಲ ಹೇಳಿ ಹೊರಲಾಡಿದ್ರು. ಅದಕ್ಕೊಂದು ಭಾರಿ ಖುಷಿ ಆಯಿತು ನಮಗೆ. ಪ್ರತಿಯೊಬ್ಬ ಹೆಣ್ಮಕ್ಳು ಸಹ ಅದನ್ನ ಎತ್ತಿನ ಹತ್ರಕ್ಕೆ ಬಂದು ಪೂಜೆ ಹಾಕ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಅನೇಕ ಬೇರೆ ಊರಿನ ಕೂಡ ಜನ ಬರ್ತಾ ಇದ್ದಾರೆ ಸರ್. ಇಲ್ಲಿ ನಮ್ಮ ಬ್ಯಾಡಗಿಂದ ಸ್ನೇಹಿತರು ಬಂದಿದ್ದಾರೆ. ಅವರು ಭಾರಿ ಐರಾವತ ಫ್ಯಾನ್ಸ್. ಅವರು ಇಲ್ಲೇ ಇದ್ದಾರೆ, ಕರ್ಬಸು ಅಂತ ಗುಡ್ಡಪ್ಪ ಅಂತಂತ. ಅವರು ಭಾರಿ ಐರಾವತ ಫ್ಯಾನ್ಸ್ ಸರ್. ಅವರು ಬ್ಯಾಡಗಿಲ್ಲಿ ಅವ್ರು ಭಾರಿ, ಅವರು ಕರೆದ ತಕ್ಷಣ ಬಂದರು ಸರ್. ಅವರು ಸತ್ತಿದ್ದು ಗೊತ್ತಾಗ್ಲಿಲ್ಲ ಅಂತ ಅವರಿಗೆ. ಅದಕ್ಕೋಸ್ಕರ ಇವತ್ತು ಅಣ್ಣ ನಾವು ಬರಲೇಬೇಕು ಅಂತಂತೇಳಿ ಬಂದರು ಸರ್. ಏನೇನು ಈ ಥರ ಊಟದ ವ್ಯವಸ್ಥೆ ಏನೇನು ಮಾಡ್ಕೊಂಡಿದ್ದೀರಾ ಸರ್? ನಮಸ್ತೆ. ನಾವು ಇಲ್ಲಿವರೆಗೂ ಯಾರೂ ಇಂದು ಮಾಡಿರಲಿಲ್ಲ. ಈ ಐರಾವತೊಂದು ಭಾರಿ ಜನದ್ದು ಬೆಂಬಲ ಇರೋದ್ರಿಂದ ನಾವು ಮಾಡಬೇಕು ಅಂತ ಏನಿರಲಿಲ್ಲ. ಹುಡುಗರು ನಾವೇ ಖರ್ಚಾಕಿ ಮಾಡ್ತೀವಿ ಅಂತಂತ ಭಾಳ ಅಭಿಮಾನದಿಂದ ಅವರೇ ಖರ್ಚಾಕಿ ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ಐರಾವತನ ಫ್ಯಾನ್ಸ್ಗಳು ಎಲ್ಲ ಹುಡುಗರು ಅವರಾಗೆ ಕೈಯಿಂದ ಸ್ವಂತವಾಗಿ ಹಾಕ್ಕೊಂಡು ಮಾಡಿ ಇವತ್ತು ಒಂದು ಜನ ಸಂಧಾನಕ್ಕೆ ಸೇರಿಸಿದ್ದಾರೆ. ರೈತರಿಗೂ ಒಂದು ಬೆಲೆ ಬಂದಂಗೆ ಆಯ್ತು. ಇವತ್ತು ಒಂದು ದನ ಕರು ಇದ್ರು, ಇನ್ನು ಮುಂದೆ ಇದೇ ರೀತಿ ಮಾಡ್ಕೊಂಡು ಹೋಗಲಿ, ಒಂದು ದನ ಕರಿ ಬೆಲೆ ಬರಲಿ ಅಂತ
ನಾವು ಕೇಳ್ಕೊಂತೀವಿ ಇಷ್ಟೇ. ನೋಡಿ ಸ್ನೇಹಿತರೆ, ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಟ್ಟಂಗಾಯ್ತು. ನೋಡಿ, ರೈತನ ಆರಾಧ್ಯ ದೈವ ಬಸವಣ್ಣ ಮೃತಪಟ್ಟ ನಂತರ ಅದಕ್ಕೆ ಒಂದು ಆರಾಧನೆ ಸಲ್ಲಿಸುವ ಮುಖಾಂತರ ದೇವರ ಒಂದು ಸ್ಥಾನ ಕೊಟ್ಟರೆ ರೈತರಿಗೆ ಎಷ್ಟು ಬೆಲೆ ಬಂತು ಅಲ್ವಾ ಸರ್. ಅನೇಕ ಜನ ಕಟಕರಿಗೆ ಕೊಟ್ಬಿಡ್ತಾರೆ. ಇವತ್ತು ಅಂಥದ್ರಲ್ಲಿ ಮನೆಯಲ್ಲಿ ಕೊನೆ ಉಸಿರೆಳೆಯವರೆಗೂ ಐರಾವತನ್ನ ಮಗನ ಥರ ನೋಡ್ಕೊಂಡು ಈ ರೀತಿಯಾದ ಒಂದು ಕಾರ್ಯಕ್ರಮ ಮಾಡ್ತಿದ್ರ, ಜನಗಳಿಗೆ ಸ್ವಲ್ಪ ಅರ್ಥ ಆಗತ್ತಾರೆ ಹೇಳಿ. ಹೌದು ಸರ್, ಇನ್ನು ಮುಂದೆ ದನ ಕರ ಅಂದರೆ ರೈತರಿಗೆ ಭಾರಿ ಬೆನ್ನೆಲುಬು ಆಗಿರೋ ಅಂಥ ದನ ಕರುಗಳು. ಅವಕ್ಕೆ ಭಾಳ ಒಂದು ಮನುಷ್ಯಗೆ ಯಾವ ರೀತಿ ಬೆಲೆ ಕೊಡ್ತೀವಿ ಆ ರೀತಿ ಬೆಲೆ ಕೊಡಲಿ. ಈಗ ತಾಂಡು ಅದು ವಯಸ್ಸಾತು ಅಂದ್ಕೂಳೆ ಕಟಕರಿಗೆ ಕೊಡೋದೇ ಒಂದು ಮುಖ್ಯ ಅಲ್ಲ. ಇನ್ನು ಮುಂದೆ ದನ ಕರ ಒಂದು ನೋಡು, ಅದು ಮನುಷ್ಯಗೆ ಹೆಚ್ಚಾದನ್ನೇ ಆರಾಧನೆ ಇವತ್ತು ಮಾಡ್ತಾ ಇದ್ದಾರೆ ಹುಡುಗರು. ಅದಕ್ಕೆ ನಾವೆಷ್ಟು ಋಣಿ ಆದರೂ ಬಗೆಯಲ್ಲ, ಎಷ್ಟು ಹೇಳಿರೋ ತೀರ್ದು. ಈ ಒಂದು ರೈತರಿಗೆ ಮನವಿ ಏನಪ್ಪ ಅಂದರೆ ಈ ರೀತಿ ಎಲ್ಲರೂ ಮಾಡ್ಕೊಂತ ಹೋಗ್ಲಿ. ಅವ್ರ ಕೈಗೆ ಎಷ್ಟಾಗುತ್ತೆ ಅದು ಮಣ್ಣಾರೆ ಒಂದು ಮಾಡಲಿ. ಇದು ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ, ಒಟ್ಟಿಗೆ ಒಂದು ಮಣ್ಣಾರ ಮಾಡಿ ಅದಕ್ಕೊಂದು ಪೂಜೆ ಸಲ್ಲಿಸಿದ್ರೆ ಬಸವಂದು ಮುಗೀತು. ಅಲ್ಲಿ ರೈತಗೆ ಒಂದು ಇದು ಸಿಕ್ತಂಗಾಗತ್ತೆ ಸರ್. ಈ ತರ ಒಂದು ಎತ್ತು ನಿಮ್ಮ ಮನೇಲಿ ಇರೋದು ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಅದೃಷ್ಟನೇ ಬಿಡಿ. ಅದು ನಾವು ಅಣ್ಣ ತಮ್ಮಗಳಿದ್ದಂಗೆ ಅದೀವಿ. ಗೌರಪ್ಪ ರಾಜಣ್ಣ ನಾವು ಯಾವತ್ತು ಸಣ್ಣದ್ರಿಂದ ಅಣ್ಣ ತಮ್ಮ ಇದ್ದಂಗೆ ಅದೀವಿ. ಮುಂದೂ ಅದೇ ರೀತಿ ಇರ್ಬೇಕು. ದನ ಕರ ಸಾಕೋದು ಅಂದರೆ ಭಾರಿ ಹುಚ್ಚಿದೆ. ನಾವು ಎಲ್ಲಿಗೆ ಯಾರಿಗೆ ಬೆಲೆ ಕೊಡ್ದಂಗಿದ್ರು ದನ ಕರಿಗೆ ಭಾರಿ ಬೆಲೆ ಕೊಡ್ತೀವಿ ಸರ್. ಗ್ರಾಮಸ್ಥರೆಲ್ಲ ಅತಿ ಹೆಚ್ಚಾಗಿ ಬರ್ತಾ ಇದ್ದಾರೆ. ಯಾರು ಕೂಡ ಒಂದು ಎತ್ತಿನ ಒಂದು ಆರಾಧನೆ ಅಂತ ಅಂದ್ರೆ ಮನಸ್ಸಲ್ಲಿ ಎಷ್ಟು ಖುಷಿ ಪಟ್ಟು ದೇವಸ್ಥಾನಕ್ಕೆ ಬರ್ತಿರೋ ರೀತಿಯಲ್ಲಿ ಚಪ್ಪಲಿ ಅಲ್ಲೇ ಬಿಟ್ಟು ಬಂದು ಒಂದು ಪ್ರಸಾದ ಸ್ವೀಕರಿಸಿ ಹೋಗ್ತಿದ್ದಾರೆ. ಪೂಜೆ ಹಾಕಿ ಎಲ್ಲ ಸಲ್ಲಿಸ್ತಾ ಇದ್ದಾರೆ. ನಾವು ಕರೆದ್ರು ಒಬ್ಬ ಮನುಷ್ಯನ ಊಟ ಕರಿಬೇಕು ಅಂದ್ರೆ ದಿನಕಾಲ ಅಂದರೆ 50 ಸತಿ ಕರಿಬೇಕು. ಆದರೆ ಈ ಬಸವಣ್ಣಗೋಸ್ಕರ ಅವರಾಗೆ ಬಂದು ಪ್ರಸಾದ ಇಸ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಖುಷಿ. ಜನ ಅಷ್ಟು ಸಾಗರದಿಂದ ಬಂದು ಊಟ ಮಾಡ್ತಾ ಇದ್ದಾರೆ. ಅದ್ರ ಪ್ರಸಾದ ಇನ್ನು ಮುಂದೆ ಆ ರೀತಿ ರೈತರು ಒಂದು ಕಾರ್ಯಕ್ರಮ ಮಾಡಲಿ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಇಷ್ಟ. ತುಂಬ ಒಳ್ಳೆ ಮಾಹಿತಿ ಹೇಳಿರಿ ಸ್ನೇಹಿತರ. ರೈತರಿಗೆ ಒಳ್ಳೆ ತಿಳುವಳಿಕೆಯನ್ನು ಹೇಳಿದರೆ ಕಟಕರಿಗೆ ಕೂಡ ಅಂತ ಒಂದು ಪ್ರಯತ್ನಗಳನ್ನು ಎಷ್ಟೋ ನಡೀತದೆ. ಅದೆಲ್ಲ ಬಿಟ್ಟು ಅವ್ರೇನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಎತ್ತುಗಳನ್ನ ಮಣ್ಣು ಮಾಡಿ ಸಾಕು. ಈ ರೀತಿಯಾದ ಕಾರ್ಯಕ್ರಮ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಸವಣ್ಣಗೆ ಒಂದು ಸ್ಥಾನ ಕೊಡಿ, ದೇವರ ಸ್ಥಾನ ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ. ತುಂಬ ಖುಷಿ ಆಯಿತು ಇವತ್ತು ಸರ್. ಈ ವಿಡಿಯೋನ ಕರ್ನಾಟಕದಾದ್ಯಂತ ಎಲ್ಲ ನೋಡ್ತಾ ಇರ್ತಾರೆ. ಅವರಿಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನದ ಮಾಹಿತಿ ಕೊಟ್ಟಿದ್ರ, ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ತೋರಿಸಿದ್ರ, ನಿಮ್ಗೆ ಯಾವತ್ತೂ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ಅಜ್ಜಂಪುರದ ಗಾಡಿ ರೇಸಲ್ಲಿ ಒಂದು ಅಗಡ ಆಗಿ ಒಬ್ಬ ಸಾವಾದ. ಸೊ ಕ್ರೀಡೆ ಅಂದ್ರೆ ಸಾವಾಗಿದೆ. ಅಲ್ಲಿಂದ 3-4 ವರ್ಷದಿಂದ ಇವತ್ತು ಗಾಡಿ ರೇಸ್ ಅಜ್ಜಂಪುರಲ್ಲಿ ನಿಂತಿದೆ. ಇಲ್ಲ ಆರಂಭ ಆಗಿದ್ದೆ ಇಲ್ಲ ಅಂದ್ರೆ ತಪ್ಪಾಗಲಾರದು. ಮುಂದಿನ ದಿನಗಳಲ್ಲಿ ಸುಸಜ್ಜಿತ ವ್ಯವಸ್ಥೆ ಮಾಡ್ಕೊಂಡು ಮತ್ತೆ ಗಾಡಿ ರೇಸ್ ನೈಋತ್ಯ ನೆನಪಿನೋತ್ಸವ ಮತ್ತೆ ನಡೆಸಬೇಕು. ಇವತ್ತು ಬಸ್ ಅಪಘಾತ 5 30 ಜನ ಸಾಯಲಿಲ್ವಾ? ವಿಭಾಗನ ಅಪಘಾತದಲ್ಲಿ 30 ಜನ ಸತ್ತೋದ್ರು. ಅಪಘಾತಗಳು ಸಹಜ ಆಗದಿದ್ದು ಅದೇ ವ್ಯವಸ್ಥೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಐರಾವತ ನೆನಪಿಗೋಸ್ಕರ ಇಟ್ಕೊಂಡು ಮತ್ತೆ ಗಾಡಿ ರೇಸ್ನ ಸುವ್ಯವಸ್ಥೆವಾಗಿ ಮಾಡ್ಕೊಂಡು ಮತ್ತೆ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರಿಕೆಟ್ ಶ್ರೀಮಂತ ಕ್ರೀಡೆ. ಇವತ್ತು ಅಲ್ಲಿ ಸಹ ಅವತ್ತು ಫ್ರಾಂಚೈಸಿ ನಡೆಸಿದರೆ 30-15 ಲಕ್ಷದ 20 ಲಕ್ಷ ಕಾರ್ ಇಡ್ತಾರೆ. ಇವತ್ತು ನೆನ್ನೆ ಮುಂಬೈ ನಡೆದ ರೇಸಲ್ಲಿ 50 ಲಕ್ಷದ ಫಾರ್ಚೂನರ್ ಕಾರ್ಸ್ ಇಟ್ಟಿದ್ದಾರೆ. ಇದೆಲ್ಲ ಸಹ ರೈತರ ಗತ್ತು, ಇದೆಲ್ಲ ಸಹ ರೈತರ ತಾಕತ್ತು. ಅದಕ್ಕಿಂತ ಯಾವುದೋ ಬೆಲೆ ಬಾಳುವಂಥ ಕ್ರೀಡೆ ನಮ್ಮಲ್ಲಿ ನಡೀತಾ ಇದೆ. ಅದು ಅಜ್ಜಂಪುರಲ್ಲಿ ನಿಂತಿದೆ. ಮುಂಬರುವ ದಿನಗಳಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಮತ್ತೆ ಗಾಡಿ ರೇಸ್ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಆಮೇಲೆ ಹೇಳೋದು ಇನ್ನೊಂದು ವಿಶೇಷವಾಗಿ ಹೇಳೋದು, ಯಾವುದೇ ಸಂಘಟನೆಗಳಿಂದ ಗೋಹತ್ಯೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿಗಳನ್ನ ಆದರ್ಶವಾಗಿ ಈ ಥರ ತಗೊಂಡ್ರೆ ರೈತರು ಇವತ್ತು ಗೋರಕ್ಷಕರನ್ನ ಮಾಡ್ಬೋದು, ಕಡಕರಿ ಕೂಡ ನಿಲ್ಲಿಸ್ಬೋದು ಅನ್ನೋದಕ್ಕೆ ಒಂದು ಆದರ್ಶವಾಗಿ ನಿಂತ್ಕೊಂಡಿದ್ದೆ. ಅಜ್ಜಂಪುರದಲ್ಲಿ ಇದು ಆರಂಭ ಅನ್ಕೊಂತಿದ್ದೀನಿ. ಪ್ರತಿಯೊಬ್ಬರು ರೈತರಿಂದ ಗಮನ ಇಟ್ಕೊಂಡು ಫಾಲೋ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ರೈತನ ಎತ್ತು ಮನೆ ಮಗನ ಥರ ಬೆಳೆಸಿರ್ತಾರೆ. ಮನೆ ಮಗುಗೆ ಈ ರೀತಿಯಾದ ಒಂದು ಚಿರಋಣಿಯಾಗಿ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಯಾವುದೇ ತಪ್ಪಾಗಲ್ಲ. ಸ್ನೇಹಿತರವ್ರು ಹೇಳಿದರು, ನಾವು ಅನೇಕ ಚಳುವಳಿಗಳನ್ನು ಮಾಡಿರ್ಬೋದು, ಇನ್ನೊಂದು ಮಾಡಿರ್ಬೋದು, ಎಲ್ಲರ ಮನಸ್ಸು ಪರಿವರ್ತನೆ ಆಗುತ್ತೆ ಅನ್ನೋದು ಸುಳ್ಳು. ಆದರೆ ಒಬ್ಬ ರೈತ ಈ ರೀತಿಯಾಗಿ ಅದನ್ನು ಮಾಡಿ ತೋರಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ, ನಾವು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು, ಗೋರಕ್ಷಣೆ ಮಾಡಬೇಕು ಅಂತೇಳಿ ಅಂತ ಹೇಳ್ತೀರಲ್ವ? ಹೌದು, ಖಂಡಿತವಾಗ್ಲು. ಈಗ ಜನರೇಷನ್ನು ವೃದ್ಧಾಪ್ಯ ತಂದೆ ತಾಯಿನ ವೃದ್ಧಾಶ್ರಮ ಕಳಿಸೋದು, ಇಲ್ಲ ದೊಡ್ಡ ಮಗನ ಹಾಕೋ 2 ತಿಂಗಳು ನೋಡ್ಕೋ, ಸಣ್ಣ ಮಗ 3 ತಿಂಗಳು ನೋಡ್ಕೋ ಅನ್ನೋ ಕಾಲದಲ್ಲಿ ವಯಸ್ಸಾದ್ಮೇಲೂ ಸಹ ತನಿಗೆ ಊಟ ತಿಂತಾರೆ ಇಲ್ಲ ಗೊತ್ತಿಲ್ಲ, ಫಸ್ಟ್ ಇವ್ರಿಗೆ ಪ್ರಿಫರೆನ್ಸ್ ಕೊಟ್ಟು ಹೆಚ್ಚಾಗ್ತಿದೆ ಗಂಡಾರೆ ನೋಡಿದ್ದೀನಿ. ಈಗ ನಾನು ಅಲ್ಲೇ ಕೆಲಸ ಮಾಡ್ತಿದ್ದಾರೆ ನೋಡಿದ್ದೀನಿ. ಹಾಗಾಗಿ ಇವರು ಅಜ್ಜಂಪುರಕ್ಕೆ ಮಾದರಿ ಅಂತ ತಪ್ಪಾಗಲಾರ್ದು ಅಂತ ನಾನು ಹೇಳ್ತಾ ಇರೋದು. ಅದನ್ನು ಗಮನ ಇಟ್ಕೊಂಡು ಹೈದರಾಬಾದ್ ನೆನಪಲ್ಲಿ ಮತ್ತೆ ಗಾಡಿ ರೇಸ್ನ ಅಜ್ಜಂಪುರ ಪ್ರಾರಂಭ ಮಾಡಿ ಒಂದು ವ್ಯವಸ್ಥೆ ನಡೆಸ್ಕೊಡ್ರಿ ಹೇಳ್ತಿರೋದು. ಮುಂಬೈ ಮಾದರಿ ರೇಸ್ ಇಲ್ಲೂ ಸಹ ನಡೆಯುತ್ತೆ. ಮುಂದೊಂದು ದಿನ ವ್ಯವಸ್ಥೆ ನಡೆಸ್ಕೊಳ್ಳೋ ನಂಬಿಕೆ ನನಗಿದೆ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ. ಸ್ನೇಹಿತರೆ, ಇವರು ಐರಾವತನ ಒಂದು ನೆನಪನ್ನು ಇಟ್ಕೊಂಡು ಅಜ್ಜಂಪುರದಲ್ಲಿ ಗಾಡಿ ರೇಸ್ ಮಾಡಿ ಸುಮಾರು 3 ವರ್ಷ ಆಯಿತು. ಅದನ್ನು ವ್ಯವಸ್ಥಿತವಾಗಿ ಪರ್ಮಿಷನ್ ತಗೊಂಡು ಐರಾವತನ ಹೆಸರಲ್ಲಿ ಒಂದು ಗಾಡಿ ರೇಸ್ ಮಾಡಬೇಕು, ಇದನ್ನು ಅಜ್ಜಂಪುರ ಜನತೆ ಮತ್ತೆ ಮರುಪ್ರಾರಂಭ ಮಾಡಬೇಕು ಅಂತೇಳಿ ಸ್ನೇಹಿತರೆ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಅನೇಕ ಜನ ಊಟ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಗಂಟೆ 2 ಗಂಟೆ ಮೇಲಾಯಿತು ಊಟ ಸ್ಟಾರ್ಟ್ ಆಗಿ. ಇನ್ನೂ ಕೂಡ ಅದೇ ರೀತಿಯಾಗಿ ಜನ ಬರ್ತಾ ಇದ್ದಾರೆ ಅಜ್ಜಂಪುರ ಪಟ್ಟಣದಿಂದ. ತುಂಬ ಖುಷಿ
ಖುಷಿ ಆಗುತ್ತೆ. ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಐರಾವತ ಎತ್ತಿನ ಅಭಿಮಾನಿಗಳಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ಸ್ನೇಹಿತರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೀವಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಐರಾವತ ಎತ್ತಿನ ಬಗ್ಗೆ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಟ್ರು ಗ್ರಾಮಸ್ಥರು, ಅದರ ಪಾಲಕರು, ಪೋಷಕರು ಅನೇಕ ವಿಧ ವಿಧವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಐರಾವತ ಎಲ್ಲರ ಮನಸ್ಸಲ್ಲೂ ಸದಾ ಇರಲಿ. ಆದಷ್ಟು ಬೇಗ ಐರಾವತನ ಒಂದು ಸ್ಮರಣಾರ್ಥಕವಾಗಿ ಒಂದು ಗಾಡಿ ರೇಸನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ತಿಳ್ಕೊಂಡ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಐರಾವತ ಎತ್ತಿನ ಅಭಿಮಾನಿಗಳು ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ಕಾರ್ಯಕ್ರಮದ ಮುಖಾಂತರ ಇವತ್ತು ಜೈಕ ಹಳ್ಳಿಕರ್ ತಳಿ ವಿಶೇಷವಾಗಿ ಭೂಚೇತನ ಮುಖಾಂತರ ಇವತ್ತಿಗೆ ಪ್ರಸಾರ ಮಾಡ್ತಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ಜನತಾ ಎಲ್ಲರ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀರಿ. ಸಬ್ಸ್ಕ್ರೈಬ್ ಆಗಿ ಹಳ್ಳಿಕರ್ ತಳಿನ ಉಳಿಸೋಣ, ಎಲ್ಲರೂ ಹೋರಾಟ ಮಾಡೋಣ ಅಂತ ಈ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್.